ನಮಸ್ಕಾರ ಸ್ನೇಹಿತರೆ, ನಮ್ಮ ಅಶ್ವಿನಿ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಹೃತ್ಪೂರ್ವಕ ಸ್ವಾಗತ. ಪ್ರೇಮಯಾನ ಕಥೆಯ 22ನೇ ಅಧ್ಯಾಯ ನಿಮ್ಮೆಲ್ಲರಿಗೂ ಇಷ್ಟವಾಗಿದೆ ಅಂತ ಭಾವಿಸ್ತೇನೆ. ಹಾಗಿದ್ರೆ ಬನ್ನಿ ಸ್ನೇಹಿತರೆ, ಅಧ್ಯಾಯ 23 ಶುರು ಮಾಡೋಣ. ಸಂಜೆ ನಾನು ಮತ್ತು ಗೌತಮ್ ಹೋಗಿ ಶಾಸ್ತ್ರಿಗಳನ್ನು ಪೂಜೆ ಬಗ್ಗೆ ವಿಚಾರಿಸ್ಕೊಂಡು ಬಂದ್ವಿ. ನಾಳೆ ಅಮಾವಾಸ್ಯೆ, ಪ್ರದೋಷ ಬೇರೆ ಇದೆಯಂತೆ, ಅದಕ್ಕೆ ನಾಳೆನೇ ಪೂಜೆ ಮಾಡೋಣ ಅಂದರು ಎಂದ ಮಡದಿಯ ಮಾತಿಗೆ, ಹೌದಾ ಸರಿ, ಹಾಗಿದ್ರೆ ನಾಳೆನೇ ಮಾಡಿಸೋಣ ಎಂದರು ನಂದನ್. ಗೌತಮ್, ನನ್ನ ನಾಳೆ ಯಾವ್ಯಾವ ಅಪಾಯಿಂಟ್ಮೆಂಟ್ ಇದೆಯೋ ಅದನ್ನೆಲ್ಲ ಕ್ಯಾನ್ಸಲ್ ಮಾಡೋದಕ್ಕೆ ಹೇಳು ಜಯರಾಮ್ಗೆ ಎನ್ನಲು, ಸರಿ ಡ್ಯಾಡ್, ಈಗಲೇ ಕಾಲ್ ಮಾಡಿ ಹೇಳ್ತೀನಿ ಎಂದು ಜಯರಾಮ್ಗೆ ಕರೆ ಮಾಡಲು ಹೋದ. ಪೂಜೆ ಭರತ್ ಹೆಸರಲ್ಲಿ ಮಾಡ್ತಿದ್ದೀವಿ, ಅವನೇ ಈ ಪೂಜೆಗಿಲ್ಲ ಅಂದರೆ ಹೇಗೆ ಎನ್ನಲು ನಂದನ್ ಅವರು ಮಡದಿಯನ್ನೇ ನೋಡಿದರು. ಅದು ಪೂಜೆ ಕೂತ್ಕೊಳ್ಳೋದೇ ಹೋದರೂ ದೇವಸ್ಥಾನಕ್ಕೆ ಬಂದು ಪ್ರಸಾದನಾದರೂ ತೊಗೊಂಡು ಹೋದರೆ ಚೆನ್ನಾಗಿರುತ್ತೆ ಅಂತ ಅಷ್ಟೆ, ನಾವು ಅವನನ್ನು ದೂರದಿಂದ ನೋಡ್ಬೋದು ಅಂತ ಎನ್ನಲು ಗೌತಮ್ಗೆ ಹೇಳು, ಅವನೆಲ್ಲ ವ್ಯವಸ್ಥೆ ಮಾಡ್ತಾನೆ. ಹಾಂ, ಹಾಗೆ ಭರತ್ ಬಂದು ಖುಷಿಗೆ ಹೋಗಿ ಅವನನ್ನು ಮಾತಾಡ್ಸೋದು ಮಾಡಬೇಡ, ಅಲ್ಲಿ ನಿನಗೂ ಅವನಿಗೂ ಸಂಬಂಧನೇ ಇಲ್ಲ, ಪರಿಚಯನೇ ಇಲ್ಲದೆ ಇರೋ ಹಾಗೆ ಇರಬೇಕು ಎಂದರೆ, ಖಂಡಿತ ರೀ, ನಾನು ದೂರದಿಂದಾನೇ ನೋಡಿ ಅವನನ್ನು ಕಣ್ತುಂಬಿಕೊಳ್ತೀನಿ, ಹತ್ತಿರ ಹೋಗಲ್ಲ ಎಂದು ಕಣ್ತುಂಬಿಕೊಂಡರು. ಅಳಬೇಡ ವಸುಮತಿ, ಇದೇ ಸಮಯ ಇರೋದಿಲ್ಲ, ಇನ್ನೊಂದು ಸ್ವಲ್ಪ ದಿನ ಅಷ್ಟೇ, ನಾವೆಲ್ಲ ಒಟ್ಟಿಗೆ ಇರೋ ಕಾಲ ಬರುತ್ತೆ ಎಂದರು ನೋವಿನಿಂದ. ನಾನು ಆ ಸಮಯಕ್ಕಾಗಿ ಕಾಯ್ತಿದ್ದೇನೆ ರೀ ಎಂದು ಕಣ್ಣೀರು ಒರೆಸಿಕೊಂಡರು ವಸುಮತಿ. ಮರುದಿನ ಬೆಳಗ್ಗೆ ಭಾಸ್ಕರನು ತನ್ನ ದಿನನಿತ್ಯದ ಕಾಯಕ್ಕೆ ಯಾರ ಅಪ್ಪಣೆಯೂ ಇಲ್ಲದೆ ಹಾಜರಾದ. ರುಕ್ಕು, ಏನಿಷ್ಟು ಬೆಳಗ್ಗೆ ಬಂದಿದೆಯಾ ಎಂದು ಆಗಷ್ಟೇ ಎದ್ದು ಮೈಮುರಿದು ಆಕಳಿಸುತ್ತಾ ಕೇಳಿದಳು ಭರಣಿ. ಯಾಕೆ ಮರ್ತು ಹೋಯ್ತಾ, ಇವತ್ತು ಅಮಾವಾಸ್ಯೆ ಕಣೆ, ದೇವಸ್ಥಾನಕ್ಕೆ ಹೋಗಬೇಕು, ಎದ್ದು ಬೇಗ ರೆಡಿಯಾಗು, ಅಂಕಲ್ ನಿನ್ನೆ ನೈಟ್ ಕಾಲ್ ಮಾಡಿ ಬೇಗ ಬಾ ಅಂತ ಹೇಳಿದರು, ಅದಕ್ಕೆ ಬಂದೆ ಎಂದವಳು ಎದ್ದು ಬೇಗ ರೆಡಿಯಾಗು ಎಂದರೆ, ಓ ಇದೊಂದು ತಲೆನೋವು, ತಿಂಗಳಿಗೆ ಒಂದು ಸಾರಿ ದೇವಸ್ಥಾನಕ್ಕೆ ಹೋಗೋದು, ನನಗೆ ಇಷ್ಟ ಇಲ್ಲ ಅಂದರೂ ಡ್ಯಾಡಿ ಖುಷಿಗೋಸ್ಕರ ಹೋಗೋದು ಎನ್ನಲು, ಕಾರಣ ಏನೇ ಇರ್ಬೋದು, ಒಟ್ಟಿನಲ್ಲಿ ನೀನು ತಿಂಗಳಿಗೊಂದು ಸಾರಿನಾದರೂ ದೇವಸ್ಥಾನಕ್ಕೆ ಬರ್ತೀಯಲ್ಲ, ಹಾಗೆ ದಾನ ಧರ್ಮ ಮಾಡ್ತೀಯ, ಜೊತೆಗೆ ಪ್ರಸಾದ ಕೂಡ ಹಂಚ್ತೀಯಲ್ಲ, ಇದಕ್ಕಿಂತ ಪುಣ್ಯದ ಮತ್ತು ಒಳ್ಳೆ ಕೆಲಸ ಯಾವುದಿದೆ ಹೇಳು. ಹಸ್ತವರಿಗೆ ಒಂದು ದಿನಾನಾದರೂ ಮೃಷ್ಟಾನ್ನ ಭೋಜನ ಸಿಗತ್ತೆ, ಆಗ ಅವರು ನಿನಗೆ ಹರಿಸಿ ಆಶೀರ್ವಾದ ಮಾಡ್ತಾರೆ ನೋಡು, ಅದೇ ನಿನ್ನ ಶ್ರೀರಕ್ಷೆಯಾಗಿ ಕಾಯ್ತಿದೆ ಎಂದರೆ, ಏನೋ ರುಕ್ಕು, ಅದೆಲ್ಲ ನಂಗೆ ಅರ್ಥ ಆಗಲ್ಲ, ಹಾಗೆ ಅದರಲ್ಲಿ ಆಸಕ್ತಿ ಕೂಡ ಇಲ್ಲ ಎಂದಳು ಉಡಾಫೆಯಾಗಿ. ಮುಂದೆ ಒಂದಿನ ನಿನಗೆ ಅರ್ಥ ಆಗತ್ತೆ, ಈಗ ಬೇಗ ಹೋಗಿ ಸ್ನಾನ ಮಾಡಿ ಬಂದು ರೆಡಿಯಾಗು ಎಂದರೆ, ರುಕ್ಕು, ಈ ದೇವಸ್ಥಾನಕ್ಕೆ ಹೋಗುವಾಗಲೊಂದು ಸಾರಿ ಡ್ಯಾಡಿ ಟ್ರೆಡಿಷ್ನಲ್ ಡ್ರೆಸ್ ವೇರ್ ಮಾಡು ಅಂತಾರೆ, ಆದರೆ ಅದು ಅಷ್ಟು ಕಂಫರ್ಟ್ ಅನಿಸಲ್ಲ ಎಂದು ತನ್ನ ಗೋಳು ಹೇಳಲು, ಹಾಕ್ತಾ ಹೋದ ಹಾಗೆ ರೂಢಿ ಆಗತ್ತೆ ಭರಣಿ, ನೀನು ಟ್ರೆಡಿಷ್ನಲ್ ಡ್ರೆಸ್ಸಲ್ಲಿ ಎಷ್ಟು ಮುದ್ದಾಗಿ ಕಾಣಿಸ್ತೀಯ ಗೊತ್ತಾ, ಪ್ರತಿ ಸಾರಿ ನೀನು ಟ್ರೆಡಿಷ್ನಲ್ ಡ್ರೆಸ್ ಹಾಕಿದಾಗ ನಾನು ಹುಡುಗ ಆಗಬಾರ್ದಾ ಅನಿಸುತ್ತೆ, ಯಾಕೆಂದರೆ ನೀನು ಅಷ್ಟು ಮುದ್ದಾಗಿ ಕಾಣ್ತೀಯ, ನಾನೇನಾದರೂ ಹುಡುಗ ಆಗಿದ್ದಿದ್ರೆ ಅಂಕಲ್ನ ಕೇಳಿ ನಿನ್ನನ್ನು ಮದುವೆ ಆಗಿಬಿಡ್ತಿದ್ದೆ ಎಂದರೆ, ಹೌದಾ ಎಂದು ಆಶ್ಚರ್ಯ ವ್ಯಕ್ತಪಡಿಸಿ, ಒಂದು ವೇಳೆ ಡ್ಯಾಡಿ ನಿನಗೆ ಮದುವೆ ಮಾಡಿಕೊಡಲ್ಲ ಅಂದರೆ ಆಗೇನು ಮಾಡ್ತಿದ್ದೆ ಎಂದು ಎರಡೂ ಹುಬ್ಬು ಹಾರಿಸಿ ಕೇಳಲು, ಆಗ ನಿನ್ನನ್ನು ಹಾರಿಸ್ಕೊಂಡು ಹೋಗ್ತಿದ್ದೆ, ಸಿಂಪಲ್ ಎಂದ ರುಕ್ಮಿಣಿಯ ಮಾತಿಗೆ, ಅಬ್ಬಾ ಭಾರಿ ಇದೆಯಾ ರುಕ್ಕು, ನಿನ್ನ ನೋಡೋಕ್ಕೂ ನಿನ್ನ ಕ್ಯಾರೆಕ್ಟರ್ಗೂ ತುಂಬ ವ್ಯತ್ಯಾಸ ಇದೆ, ಸರಿ ನಾನು ಹೋಗಿ ಸ್ನಾನ ಮಾಡಿಬರ್ತೀನಿ ಎಂದು ಬಾತ್ರೂಮ್ ಹೋಗ್ಕೊಳ್ಳು ಭರಣಿ. ಭರತ್, ನಿಂಗೊಂದು ಲೆಟ್ರ್ ಬಂದಿದೆ ಕಣೋ ಎಂದು ತಾವು ಬಾಡಿಗೆ ಇದ್ದ ಓನರ್ ಮಗ ಬಂದು ಲೆಟ್ರ್ ಕೊಡಲು, ನನಗ್ಯಾರು ಲೆಟ್ರ್ ಬರೀತಾರೆ ಎಂದು ಕೇಳಲು, ಗೊತ್ತಿಲ್ಲ ಭರತ್, ಒಂದು ಹುಡುಗ ಬಂದು ಕೊಟ್ಟು ಹೋದ ಎಂದು ಹೇಳಿ ಹೋದ. ಹೌದಾ ಎಂದು ಲೆಟ್ರ್ ತೆಗೆದುಕೊಂಡು ತೆರೆದು ಓದಿದ. ಏನು ಬರೆದಿದೆ ಲೆಟರ್ನಲ್ಲಿ ಎಂದು ಪ್ರಶಾಂತ್ ಕೇಳಲು, ಅದು ಯಾರೋ ತಮಾಷೆ ಮಾಡೋದಕ್ಕೆ ಏಪ್ರಿಲ್ 1 ಮುಗಿದ್ರೂ ಈಗ ಫುಲ್ ಮಾಡ್ತಿದ್ದಾರೆ ಅಷ್ಟೇ ಎನ್ನಲು, ಹೌದಾ, ಏನಂತ ಬರೆದಿದ್ದಾರೆ ಎಂದು ಕುತೂಹಲದಿಂದ ಕೇಳಲು, ಐ ಲವ್ ಯು ಅಂತೆ ಎಂದಾಗ, ಯಾರೋ ಅದು ಎಂದು ಕೇಳಿದ ಪ್ರಶಾಂತ್ ಮತ್ತೆ ಕುತೂಹಲದಿಂದ. ಯಾರೋ ತಲೆ ಕೆಟ್ಟವರೇ ಇರಬೇಕು ಬಿಡು ಮಗ ಎಂದು ಆ ಲೆಟರ್ನ ಹರಿದು ಕಿಟಕಿಯಿಂದ ಆಚೆ ಎಸೆದು ಬಿಟ್ಟ. ಸರಿ ಬಿಡು, ಚರಣ್ಣಿಗೆ ಏನಾಯಿತು, ಇಷ್ಟೊತ್ತಾದರೂ ಎದ್ದಿಲ್ವಲ್ಲ, ನಂಗೆ ಹೇಳ್ತಾನೆ ಕುಂಭಕರ್ಣ ಅಂತ, ಇವನೇ ದೊಡ್ಡ ಕುಂಭಕರ್ಣ ಎಂದು ಎಬ್ಬಿಸಲು ಹೋದ ಪ್ರಶಾಂತ್ ಹೋಗುತ್ತಿದ್ದಂತೆ, ಥ್ಯಾಂಕ್ ಗಾಡ್ ಬಚಾವಾದೆ, ಆ ಲೆಟರ್ ಓದಿದ್ರೆ ಯಾಕೆ ಏನು ಅಂತ ಪ್ರಶ್ನೆಗಳ ಮೇಲೆ ಪ್ರಶ್ನೆ ಕೇಳಿರೋನು, ಬೇಗ ಸ್ನಾನ ಮಾಡ್ಕೊಂಡು ಹೊರಟ್ರೆ ಆಯಿತು ಎಂದು ಸ್ನಾನಕ್ಕೆ ನಡೆದ ಭರತ್. ಅದೊಂದು ಶತಮಾನಗಳಷ್ಟು ಹಳೆಯ ಮತ್ತು ಪುರಾತನ ಕಲ್ಲಿನ ದೇವಸ್ಥಾನವಾಗಿತ್ತು. ಗರ್ಭಗುಡಿಯಲ್ಲಿ ಕಪ್ಪು ಬಣ್ಣದ ಶಿವಲಿಂಗ, ಆ ಶಿವಲಿಂಗವೇ ನೀಲಕಂಠೇಶ್ವರ ಹೆಸರಿನಿಂದ ಪ್ರಸಿದ್ಧಿಯಾಗಿತ್ತು. ಆಚೆಯೇ ಆ ಶಿವಲಿಂಗದ ಎದುರಿಗೆ ನಂದಿ ಆ ಶಿವಲಿಂಗವನ್ನು ಶಾಂತಚಿತ್ತದಿಂದ ನೋಡುತ್ತಾ ಕೂತಿದ್ದ. ಮೌನವನ್ನು ಹೊತ್ತು ನಿಂತ ಆ ಪೌರಾಣಿಕ ಗುಡಿಯಲ್ಲಿ ಪ್ರತಿಯೊಂದು ಕಲ್ಲು ಒಂದು ಕಥೆಯನ್ನು ಹೇಳುತ್ತಿರುವಂತೆ ಕಾಣುತ್ತಿತ್ತು. ಗುಡಿಯ ಒಳಗಡೆ ಮುಖ್ಯ ಮಂಟಪದ ಗೋಡೆಯ ಮೇಲಿತ್ತು ಶಿವಪಾರ್ವತಿಯ ಮಹಾ ವಿವಾಹದ ದೃಶ್ಯ.
ದೇವತೆಗಳ ಸಮ್ಮುಖದಲ್ಲಿ ಪರಮೇಶ್ವರನು ಪಾರ್ವತಿಯನ್ನು ಕೈ ಹಿಡಿದ ದೃಶ್ಯವನ್ನು ಶಿಲ್ಪಿಗಳು ಜೀವಂತವಾಗಿ ಕೆತ್ತಿಸಿದ್ದರು. ದೇವತೆಗಳು ಪುಷ್ಪವೃಷ್ಟಿ ಮಾಡುತ್ತಿರುವ ದೃಶ್ಯ. ಒಂದೊಂದು ಕಲ್ಲಿನ ಕಂಬದ ಮೇಲೆ ಕೈಲಾಸ ಪರ್ವತದ ದೃಶ್ಯಾವಳಿಗಳ ಅನಾವರಣವಾಗಿತ್ತು. ಮೊದಲನೇ ಕಂಬದ ಮೇಲೆ ಶಿವನು ತಾಂಡವ ನೃತ್ಯ ನಡೆಸುತ್ತಿರುವ ಅದ್ಭುತ ದೃಶ್ಯ. ತ್ರಿಶೂಲ ಹಿಡಿದ ಕೈ, ಬೆನ್ನು ಹಿಂದೆ ಉರಿಯುತ್ತಿರುವ ಜಟಾಮಂಡಲ, ಸುತ್ತಲೂ ಭಕ್ತಿಗೊಳಗಾದ ಗಣಗಳ ಕೆತ್ತನೆ ಮತ್ತು ಸಮುದ್ರ ಮಂಥನದ ಸಮಯದಲ್ಲಿ ಮೊದಲಿಗೆ ಬಂದ ಹಾಲಾಹಲವನ್ನು ಕುಡಿಯುತ್ತಿರುವ ಶಿವನ ಮೂರ್ತಿ. ಎರಡನೇ ಕಂಬದ ಮೇಲೆ ಗಣಪತಿ ಮೃದುವಾದ ಮುಖಭಾವದಲ್ಲಿ ಕೂರಿರುವ ಶಿಲ್ಪ. ಕೈಯಲ್ಲಿ ಮೋದಕವನ್ನು ಹಿಡಿದು ಆನಂದಭರಿತನಾಗಿ ಕಾಣಿಸುತ್ತಿದ್ದ ಹಾಗೆ ಷಣ್ಮುಖನ 6 ಮುಖಗಳು ಚಮತ್ಕೃತ ಶಿಲ್ಪ. ಆತನ ಹಸ್ತಗಳಲ್ಲಿ ಶಸ್ತ್ರಾಸ್ತ್ರಗಳ ಸಮತೋಲನದ ಕಲಾತ್ಮಕತೆ ಮನಸ್ಸನ್ನು ಮಾರುಹಾಕಿತ್ತು. ಮೂರನೇ ಕಂಬದ ಮೇಲೆ ಭೃಂಗಿ ಮುನಿಯ ಸೂಕ್ಷ್ಮ ಶರೀರವನ್ನೊತ್ತಿಸಿರುವ ಮೂರ್ತಿ ಸಪ್ತಮಾತೃಕೆಯ ಅಲಂಕಾರ ಕೆತ್ತಲ್ಪಟ್ಟಿತ್ತು. ನಾಲ್ಕನೇ ಕಂಬದ ಮೇಲೆ ಸೂರ್ಯನ ರಥದ ಸುತ್ತಮುತ್ತ ಬಿಲ್ಲುಬಾಣ ಹಿಡಿದ ಸೂರ್ಯ ದೇವರ ಮೂರ್ತಿ ಚಂದ್ರನು ಶಾಂತ ಮನೋಭಾವದಲ್ಲಿ ತನ್ನ ಪ್ರಭೆಯನ್ನು ಹರಡುತ್ತಿರುವಂತೆ ಇತ್ತು. ಅಲ್ಲಿ ಎಲ್ಲ ಶಿಲ್ಪಗಳು ಚಲಿಸುತ್ತಿರುವಂತಹ ಜೀವಂತ ಭಾವನೆಯನ್ನು ಹೊತ್ತಿದ್ದವು. ದ್ವಾರದಲ್ಲಿದ್ದ ಗೋಪುರ ಶಿಲ್ಪಕಲೆಯ ಅದ್ಭುತ ನಿದರ್ಶನವಾಗಿತ್ತು. ಪ್ರತಿಯೊಂದು ಕಲ್ಲೂ ಕೂಡ ಶಿವನ ಮಹಿಮೆ ಹಾಡುವಂತಿತ್ತು. ಅಲ್ಲಿ ಆ ಶಿವಲಿಂಗಕ್ಕೆ 3 ಹೊತ್ತು ಪೂಜೆಯಾಗುತ್ತಿತ್ತು. ಪ್ರತಿ ಸೋಮವಾರ, ಅಮಾವಾಸ್ಯೆ, ಹುಣ್ಣಿಮೆ, ಪ್ರದೋಷ ಸಮಯದಲ್ಲಿ ಶಿವಲಿಂಗಕ್ಕೆ ವಿಶೇಷ ಪೂಜೆ, ಅಲಂಕಾರ ಮಾಡಲಾಗುತ್ತಿತ್ತು. ಡ್ಯಾಡಿ, ಪ್ಲೀಸ್, ನನ್ನಿಂದ ಆಗಲ್ಲ. ಪ್ರತಿ ಸಾರಿ ಬಂದಾಗಲೂ ಈ 300 ಮೆಟ್ಟಿಲುಗಳನ್ನು ಹತ್ತಿಸ್ತೀರಿ. ಅದಕ್ಕೆ ನಾನು ಇಲ್ಲಿಗೆ ಬರೋದಿಲ್ಲ ಅಂತ ಹೇಳೋದು ಎನ್ನಲು, ಹಾಗಂದ್ರೆ ಹೇಗೆ ಪುಟ್ಟ? ತಿಂಗಳಿಗೆ ಒಂದೇ ಸಾರಿ ತಾನೇ ನೀನಿಷ್ಟು ಮೆಟ್ಟಿಲುಗಳನ್ನು ಹತ್ತೋದು ಎಂದರೆ ಇದೊಂದು ಕರ್ಮ ಎಂದು ಗೊಣಗಿದಳು ಭರಣಿ. ಅಂಕಲ್, ಈ ದೇವಸ್ಥಾನಕ್ಕೆ ಹೋಗೋದಕ್ಕೆ ಬೇರೆ ಯಾವ ಕಡೆನೋ ದಾರಿ ಇಲ್ವಾ ಎಂದು ಕೇಳಿದ ರುಕ್ಮಿಣಿಗೆ, ಇಲ್ಲ ರುಕ್ಮಿಣಿ, ಮೆಟ್ಟಿಲುಗಳನ್ನೇ ಹತ್ತಿಯೇ ಈ ನೀಲಕಂಠೇಶ್ವರನ ದರ್ಶನ ಮಾಡಬೇಕು ಎಂದ ರಾಜಾರಾಮ್. ಬಾಕಂದ, ಪೂಜೆಗೆ ಹೊತ್ತಾಗತ್ತೆ ಎಂದಾಗ ಒಲ್ಲದ ಮನಸ್ಸಿನಿಂದಲೇ ಆ 300 ಏರಿದ ಭರಣಿ ಜೊತೆಗೆ ರಾಜಾರಾಮ್ ಮತ್ತು ರುಕ್ಮಿಣಿ. ಶಿವಲಿಂಗಕ್ಕೆ ಭಸ್ಮವನ್ನು ಬಳಿದು ಅದರ ಮೇಲೆ ಕಣ್ಣು, ಮೂಗು, ಬಾಯಿ ಚಿತ್ರ ಬಿಡಿಸಲಾಗಿತ್ತು. ಭಸ್ಮ, ಗಂಧ, ಕುಂಕುಮದಿಂದ ಅಲಂಕರಿಸಲಾಗಿತ್ತು. ಆ ಲಿಂಗದ ಮೇಲೆ ಬಿಲ್ವಪತ್ರೆ, ತುಂಬೆ ಹೂವು, ದತೂರ ಹೂವು, ಪಾರಿಜಾತ ಪುಷ್ಪ, ನಾಗಲಿಂಗ ಪುಷ್ಪ, ಎಕ್ಕೆ ಹೂವು ಏರಿಸಿ ಧೂಪ ದೀಪಗಳಿಂದ ಅದಾಗಲೇ ಆ ನೀಲಕಂಠೇಶ್ವರನಿಗೆ ಪೂಜೆ ಮಾಡಲಾಗಿತ್ತು. ನಮಸ್ತೆ ಅರ್ಚಕರೇ ಎಂದ ರಾಜಾರಾಮ್ ಅವರಿಗೆ ನಮಸ್ತೆ ಎನ್ನಲು, ಪೂಜೆಗೆಲ್ಲ ಸಿದ್ಧ ಆಗಿದೆ ಅಲ್ವಾ ಎಂದು ಕೇಳಲು, ಎಲ್ಲ ಸಿದ್ಧತೆ ಆಗಿದೆ, ನೀವು ಬರೋ ದಾರಿನೇ ಕಾಯ್ತಿದ್ದೆ. ಬನ್ನಿ, ಅಲ್ಲಿ ಹೋಮಕುಂಡದ ಹತ್ರ ಹೋಗೋಣ. ಅಲ್ಲೇ ಪೂಜೆಗೆಲ್ಲ ವ್ಯವಸ್ಥೆ ಆಗಿದೆ. ಮೊದಲು ಶಿವಲಿಂಗಕ್ಕೆ ಅಭಿಷೇಕ ಮಾಡಿಸೋಣ ಎಂದರು. ಭರಣಿಯನ್ನು ಒಂದು ಪುಟ್ಟ ಶಿವಲಿಂಗದ ಮುಂದೆ ಕೂರಿಸಿ ಅವಳ ಕೈಯಿಂದ ನೀರು, ಹಾಲು, ಮೊಸರು, ತುಪ್ಪ, ಜೇನುತುಪ್ಪ, ಸಕ್ಕರೆ ಮುಂತಾದ ವಸ್ತುಗಳಿಂದ ಅಭಿಷೇಕ ಮಾಡಿಸಿದರು. ನಂತರ ಶಿವನಿಗೆ ಅಷ್ಟೋತ್ತರ ಶತನಾಮಾವಳಿ, ಸಹಸ್ರನಾಮಾವಳಿಯನ್ನು ಬಿಲ್ವಪತ್ರದ ಮೂಲಕ ಬಿಲ್ವಾರ್ಚನೆಯನ್ನು ಮಾಡಿಸಿದರು ಅವಳ ಕೈಯಿಂದ. ಇವೆಲ್ಲವೂ ಶಿವನನ್ನು ಸ್ತುತಿಸುವ ಮತ್ತು ಆಶೀರ್ವಾದ ಪಡೆಯುವ ಪ್ರಬಲ ಮಂತ್ರವಾದ ರುದ್ರನಾಮಕಂ ಮತ್ತು ಚಮಕಂ ಅನ್ನು ಪಠಿಸುತ್ತಾ ಅವಳ ಕೈಯಿಂದ ಮಾಡಿಸಿ ನಂತರ ಹೋಮಕುಂಡದ ಕಡೆ ಕರೆದುಕೊಂಡು ನಡೆದರು. ಹೋಮಕುಂಡದ ಮುಂದೆ ಕೂರಿಸಿ ಭರಣಿ ಕೈಯಲ್ಲಿ ಹೋಮಕ್ಕೆ ಅರ್ಚಕರು ಒಂದೊಂದೇ ಮಂತ್ರಗಳನ್ನು ಹೇಳಿ ತುಪ್ಪ, ಗಿಡಮೂಲಿಕೆಗಳು, ಅಕ್ಕಿ ಮತ್ತು ಇತರ ಶುದ್ಧೀಕರಿಸುವ ಪದಾರ್ಥಗಳಂತಹ ವಿವಿಧ ಪವಿತ್ರ ವಸ್ತುಗಳನ್ನು ಪವಿತ್ರ ಅಗ್ನಿಗೆ ಅರ್ಪಿಸಲು ಹೇಳಿದರು. ಅದರಂತೆ ಭರಣಿ ಕೂಡ ಮಾಡಿದಳು. ರಾಜಾರಾಮ್ ಅವರೇ, ಪೂಜೆಯ ಹೋಮ ನಿರ್ವಿಘ್ನವಾಗಿ ಸಂಪನ್ನವಾಯಿತು. ಇನ್ನು ನಿಮ್ಮ ಮುಂದಿನ ಕಾರ್ಯಕ್ರಮವಾದ ಪ್ರಸಾದ ಹಂಚುವಿಕೆ, ಅನ್ನ ಸಂತರ್ಪಣೆ, ದಾನ ಕೊಡೋದನ್ನು ಮಾಡಿಕೊಳ್ಳಿ. ನನಗೆ ಇನ್ನೊಂದು ಪೂಜೆಯ ಹೋಮ ಮಾಡೋದಿದೆ, ತಡವಾಗತ್ತೆ ಎನ್ನಲು, ಸರಿ ಅರ್ಚಕರೇ ಎಂದು ಭರಣಿ ಕೈಯಿಂದ ತಟ್ಟೆಯಲ್ಲಿ ಎಲೆ, ಅಡಿಕೆ, ಹಣ್ಣು, ವಸ್ತ್ರ ಮತ್ತು ದಕ್ಷಿಣೆ ಇಟ್ಟು, ಭರಣಿಪುಟ್ಟ, ಇದನ್ನು ಅರ್ಚಕರಿಗೆ ಕೊಟ್ಟು ಅವರ ಆಶೀರ್ವಾದ ತಗೋ ಎಂದು ಹೇಳಿದ ತಂದೆಯ ಮಾತಿಗೆ ಭರಣಿ ಅರ್ಚಕರ ಕೈಗೆ ತಾಂಬೂಲ ತಟ್ಟೆ ಕೊಟ್ಟು ಅವರ ಕಾಲಿಗೆ ನಮಸ್ಕರಿಸಿದಳು. ಶೀಘ್ರಮೇವ ಕಲ್ಯಾಣ ಪ್ರಾಪ್ತಿರಸ್ತು ಎಂದು ಆಶೀರ್ವದಿಸಿದರು ಅರ್ಚಕರು. ಇದೇನಿದು ಅರ್ಚಕರೇ, ಇಷ್ಟು ಬೇಗ ಮದುವೆ ಆಗಲಿ ಅಂತ ಆಶೀರ್ವಾದ ಮಾಡಿದ್ರಿ? ಅವಳದ್ದಿನ್ನೂ ವಿದ್ಯಾಭ್ಯಾಸವೇ ಮುಗಿದಿಲ್ಲ ಎಂದರೆ ನಾನು ಹೇಳಿದ್ದಲ್ಲ ರಾಜಾರಾಮ್ ಅವರೇ, ಆ ನೀಲಕಂಠೇಶ್ವರ ನನ್ನ ಬಾಯಿಂದ ಹೇಳಿಸಿದ್ದು. ದೈವೇಚ್ಛೆ ಏನಿದೆಯೋ ಯಾರಿಗೆ ಗೊತ್ತು ಎಂದು ಹೋದರು. ಓ, ಬಹುಶಃ ಭರಣಿಗೆ ಕಂಕಣ ಭಾಗ್ಯ ಕೂಡಿ ಬಂದಿರಬೇಕೇನೋ. ಅದಕ್ಕೆ ಗಿರಿ ತನ್ನ ಮಗನಿಗೆ ಭರಣಿನ ತಂದುಕೊಳ್ಳೋದಕ್ಕೆ ಕೇಳ್ತಿದ್ದಾನೆ. ಅದಕ್ಕೆ ಅರ್ಚಕರ ಬಾಯಿಂದ ಈ ಮಾತು ಬರೋ ಹಾಗಾಯಿತು ಅನ್ಸುತ್ತೆ. ಹೇಗೋ ಇನ್ನೊಂದು 2-3 ತಿಂಗಳಲ್ಲಿ ಭರಣಿ MBA ಮುಗಿತಿದ್ದ ಹಾಗೆ ರಂಜಿತ್ ಜೊತೆ ಮದುವೆ ಮಾಡಿಬಿಟ್ರೆ ಭರಣಿ ಚಿಂತೆ ಕಳೆಯುತ್ತೆ ಎಂದು ರಾಜಾರಾಮ್ ಅವರು ಲೆಕ್ಕಾಚಾರ ಹಾಕಿ ಅದರ ಬಗ್ಗೆ ಯೋಚಿಸುತ್ತಿದ್ದವರ ಯೋಚನೆಯನ್ನು ಕತ್ತರಿಸುವಂತೆ, ಡ್ಯಾಡಿ, ಏನು ಯೋಚನೆ ಮಾಡ್ತಿದ್ದೀರಾ ಎಂದು ಭರಣಿ ಕೇಳಲು, ಏನಿಲ್ಲ ಪುಟ, ನಡಿ ಹೊರಡೋಣ, ಎಲ್ರಿಗೂ ಪ್ರಸಾದ ಹಂಚುವೆಂತೆ ಎಂದು ಅವಳನ್ನು ದೇವಸ್ಥಾನದ ಆಚೆ ಕರೆದುಕೊಂಡು ನಡೆದರು. ನಾವು ಅಂದ್ಕೊಳ್ಳೋದೇ ಒಂದು, ಆಗೋದೇ ಇನ್ನೊಂದು. ನಮ್ಮ ಕೈಯಲ್ಲೇನಿದೆ? ಎಲ್ಲ ಭಗವಂತನ ಕೈಯಲ್ಲಿದೆ. ದೈವೇಚ್ಛೆಯ ಮುಂದೆ ಮಾನವನ ಇಚ್ಛೆ ನಡೆಯುತ್ತಾ? ಮುಂದುವರಿಯುವುದು. ಕೇಳಿದ್ರಲ್ವಾ ಸ್ನೇಹಿತರೆ, ಪ್ರೇಮಯಾನ ಕಥೆಯ 23ನೇ ಅಧ್ಯಾಯ. ಈ ಸಂಚಿಕೆ ನಿಮಗೆ ಇಷ್ಟವಾಗಿದ್ದರೆ ಒಂದು ಲೈಕ್ ಕೊಡಿ, ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ನಲ್ಲಿ ತಿಳಿಸಿ. ಹಾಗೆ ಇನ್ನೂ ಯಾರೆಲ್ಲ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ವೋ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ ಐಕಾನ್ ಒತ್ತೋದನ್ನು ಮರಿಬೇಡಿ.
ಹಾಗೆ ಮುಂದಿನ ಅಧ್ಯಾಯದಲ್ಲಿ ಮತ್ತೆ ಸಿಗೋಣ. ಧನ್ಯವಾದಗಳು.